ತುಮಕೂರು ನಗರದ ಹೃದಯ ಭಾಗದಲ್ಲಿರುವ ಅಮಾನಿಕೆರೆ ಸಂರಕ್ಷಿತ ಪ್ರದೇಶದ ಸನಿಹದಲ್ಲಿ ಐಷಾರಾಮಿ ಮಳಿಗೆಗಳು ತಲೆ ಎತ್ತಲು ಮಹಾನಗರ ಪಾಲಿಕೆಯವರು ಅನುಮತಿ ನೀಡುತ್ತಿರುವುದು ಭವಿಷ್ಯದಲ್ಲಿ ದೊಡ್ಡ ಕೆರೆಗೆ ಮಾರಕವಾಗಲಿದೆ. ತುಮಕೂರು ಮಹಾನಗರಕ್ಕೆ ನೀರು ಒದಗಿಸಲು ಇರುವುದು ಪ್ರಮುಖ ಕೆರೆಗಳೆಂದರೆ ಅಮಾನಿಕೆರೆ, ಬುಗಡನಹಳ್ಳಿ ಕೆರೆ, ಮೈದಾಳ ಕೆರೆ. ವಾಣಿಜ್ಯ ಉದ್ದೇಶಕ್ಕಾಗಿ ಅಮಾನಿಕೆರೆಯ ಬಂಪರ್ ಝೋನ್ ಬಳಿ ಪಟ್ಟಭದ್ರರು ರಾಜಾರೋಷ್ಯವಾಗಿ ಮಳಿಗೆ ನಿರ್ಮಾಣ ಮಾಡಿಬಿಟ್ಟರೆ ದೊಡ್ಡ ಕೆರೆಗೆ ಅಪಾಯ ಉಂಟಾಗಲಿದೆ. ಹೀಗಾಗಿ ಅನುಮತಿ ಕೊಡುವ ಮೊದಲು ಮಹಾನಗರ ಪಾಲಿಕೆ ಟೂಡಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವುದು ಸೂಕ್ತವಾಗಿದೆ. ಜಿಲ್ಲಾಡಳಿತದೊಂದಿಗೆ ಚರ್ಚಿಸದೆ ಸುಲಭವಾಗಿ ಪರವಾನಗಿ ನೀಡಲಾಗಿದೆ. ಇದು ಸರಿಯಾದ ಕ್ರಮವಲ್ಲ ಎಂದು ಸಾರ್ವಜನಿಕರ ಅಭಿಪ್ರಾಯ ವ್ಯಕ್ತವಾಗಿದೆ. ಇಲ್ಲಿ ವಾಣಿಜ್ಯ ಮಳಿಗೆಗಳು ಮುಂದೊಂದು ದಿನ ಕೆರೆಗಳಿಗೆ ತ್ಯಾಜ್ಯವನ್ನು ಕೂಡ ಸೇರಿಸಿದರೆ ಕುಡಿಯುವ ನೀರು ಮಲಿನವಾಗಲಿದೆ ಎಂಬ ಬೇಸರ ಕೂಡ ವ್ಯಕ್ತವಾಗಿದೆ. ಅಮಾನಿಕೆರೆ ಬಂಪರ್ ಝೋನ್ ಬಳಿ ನಗರದ ಉದ್ಯಮಿಗಳಾದ ಶ್ರೀನಿವಾಸ್ ಅವರುಗಳು ವಾಣಿಜ್ಯ ಉದ್ದೇಶಕ್ಕೆ ಮಳಿಗೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಅವರು ಹೇಳುವ ಪ್ರಕಾರ 100 ಅಡಿ ಬಿಟ್ಟು ಅಂದರೆ ಬಂಪರ್ ಝೋನ್ ಬಿಟ್ಟು ಕಟ್ಟಡ ನಿರ್ಮಾಣ ಮಾಡುತ್ತಿದ್ದೇವೆ ಎನ್ನುತ್ತಿದ್ದಾರೆ. ಈ ಮೊದಲು ಹಲವು ಕಟ್ಟಡಗಳು ಬಂಪರ್ ಝೋನ್ನಲ್ಲೇ ನಿರ್ಮಾಣವಾಗಿ ನ್ಯಾಯಾಲಯಗಳ ಮೆಟ್ಟಿಲೇರಿವೆ. ಹೀಗಿರುವಾಗ ಇಲ್ಲಿನ ಕಟ್ಟಡಗಳ ಬಗ್ಗೆ ತನಿಖೆ ನಡೆಸಿ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಇಂತಹ ಕಟ್ಟಡಗಳು ತೆರವು ಮಾಡದೆ ನಿರ್ಮಾಣಕ್ಕೆ ಅವಕಾಶ ಕೊಡುವುದು ನಗರದ ನಾಗರಿಕರ ಹಾಗೂ ಅಂತರ್ಜಲ ಕಾಪಾಡುವ ದೃಷ್ಟಿಯು ಸೂಕ್ತವಾಗಿದೆ ಎನ್ನಲಾಗಿದೆ. ಬನ್ನಿ ಸರ್, ನೀವು ಹಿಂದೆ. ಅಲ್ಲ, ಇದು ಈಗ ಸರ್ಕಾರಿ ಜಾಗ, ಆಮೇಲೆ ಈ ಕೆರೆ ಹಿಂದೆ ಬಫರ್ ಝೋನ್ ಅಂತ ಹೇಳಿ ಒಂದು ಲೈಸೆನ್ಸ್ ತಗೊಂಡಿದ್ದೀವಿ. ಹಾಂ ಸರ್, ಅದ್ರದ್ದೇನು ಬಫರ್ ಝೋನ್ಸ್ ಇದೆಯೋ ಅದೆಲ್ಲ ರೂಲ್ಸ್ ಏನಿದೆ ಅದನ್ನ ಬಿಟ್ಬಿಟ್ಟೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಮಹಾನಗರ ಪಾಲಿಕೆಯಿಂದ ಎಲ್ಲ ಆಗಿದೆ, ಎಲ್ಲ ಲೈಸೆನ್ಸ್ ಆಗಿದೆ, ಎಲ್ಲ ಆಗಿದೆ. 30 ಮೀಟರ್ ಬಫರ್ ಝೋನ್ ಅಂತಿದೆ. ಅದು ಬಿಟ್ಟು ಜಾಗ ಹೇಗೆ ಗೊತ್ತು ಸರ್? ನಾವು ತಗೊಂಡಿರೋದು. ಯಾರ ಹತ್ರ ತಗೊಂಡಿರೋದು? ಯಾರು? ಮಹೇಶ್ ಪುಟ್ಟಣ್ಣವ್ರ ಮಗ ಮಹೇಶ್ ಅಂದ್ಬಿಟ್ಟು ಅವ್ರ ಹತ್ರ ನೀವು ಖರೀದಿ ಅರ್ಧ ಎಕರೆ. ಯಾವಾಗ ಖರೀದಿ? ಆಗಲೇ ಆಯ್ತು, ಒಂದು 6-7 ವರ್ಷ. ಇದು ಏನು ಶೋರೂಮ್? ಏನು ಶೋರೂಮ್ ಸರ್? ಅಲ್ಲ, ಮಾಡ್ತಾ ಇದ್ದೀವಿ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದೀವಿ. ಏನು ಕಾರ್ ಶೋರೂಮಾ, ಬೈಕ್ ಶೋರೂಮ್? ಬರಬೇಕಿಲ್ಲ. ಹಾಂ ಸರ್. ತಮ್ಮ ಹೆಸರು ಸರ್? ಶ್ರೀನಿವಾಸ್. ಓಕೆ, ಥ್ಯಾಂಕ್ ಯು ಸರ್. ಶ್ರೀನಾಥ್. ನನ್ನ ಹೆಸರು ಶ್ರೀನಾಥ್ ಅಂತ. ನಾವಿಲ್ಲಿ ಅಮ್ಮನಿಕೆರೆ ಹತ್ರ ಇದ್ದೀವಿ. ಬಫರ್ ಝೋನ್ ಬಿಟ್ಟು 30 ಮೀಟ್ರ್ ಬಫರ್ ಝೋನ್ ಇದೆ. ಅದು ಬಿಟ್ಟು ಕನ್ಸ್ಟ್ರಕ್ಷನ್ಗೆ ಕಾರ್ಪೊರೇಷನಿಂದ ಲೈಸೆನ್ಸ್ ತಗೊಂಡಿದ್ದೀವಿ. ಅಕಾರ್ಡಿಂಗ್ ಟು ದಟ್ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾವ ವಿಸ್ತೀರ್ಣದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಸರ್? ಅವ್ರು ಏನು ಲೈಸೆನ್ಸ್ ಕೊಟ್ಟಿದ್ದಾರೋ ಅದ್ರ ಪರವಾಗಿ ಅದೇ ಪ್ರಕಾರವಾಗಿ ಕಟ್ತಾ ಇದ್ದೀವಿ. ಮಹಾನಗರ ಪಾಲಿಕೆಯಿಂದ ನಿಮಗೆ ಪರ್ಮಿಷನ್ ಸಿಕ್ಕಿದೆ? ಲೈಸೆನ್ಸ್ ಯಾವುದೇ ಸರ್ಕಾರ ಇಲ್ಲ, ನಮ್ದು ಇದನ್ನು ಸ್ವಂತ ಜಾಗನೇ. ಬಫರ್ ಝೋನ್ ಅಲ್ಲಿ ಕಟ್ ಆಗಿಲ್ಲ, ಸಿವಿಲ್ ಏನು ಕಟ್ ಆಗಿಲ್ಲ. ಅದನ್ನ ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಈ ಜಾಗನೂ ನಿಮಗೆ ಸೇರುತ್ತೆ? ಹೌದು. ನಿಮ್ದು ಜಾಗ ಎಷ್ಟಿದೆ ಸರ್? ಇದು ಮೆಜರ್ಮೆಂಟ್? ಇದು 20 ಗುಂಟೆ. 20 ಗುಂಟೆ ಜಾಗ. ಸರ್ವೆ ನಂಬರ್ ಏನು ಸರ್ ಇದು? 302/5. ಓಕೆ. ಆಮೇಲೆ ಇದು ಕನ್ಸ್ಟ್ರಕ್ಷನ್ ಏನು ಕನ್ಸ್ಟ್ರಕ್ಷನ್ ಸರ್ ನಡೀತಾ ಇರೋದು? ಇದು ವಾಣಿಜ್ಯ ಮಳಿಗೆ. ಏನು ಯಾವ ಥರ ಶೋರೂಮ್ ಮಾಡಬೇಕು ಅಂತ ಹೇಳಿ? ಇನ್ನೂ ಏನಿಲ್ಲ, ವಾಣಿಜ್ಯ ಮಳಿಗೆ ಬಿಲ್ಡಿಂಗ್ ತಗೊಂಡಿದ್ದೀವಿ. ಬೆಳೆದು ಮಾರುತಿ ಶೋರೂಮು ಗೊತ್ತಿಲ್ಲ ಇನ್ನು. ಅದು ಯಾರಾದರೂ ಬಂದರೆ ಅದು ಟೋಟಲಿ ವಾಣಿಜ್ಯ ಮಳಿಗೆಯನ್ನು ನಿರ್ಮಾಣ ಮಾಡಲಿಕ್ಕೆ ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಪರ್ಮಿಷನ್ ತೊಗೊಂಡು ಮಾಡ್ತಾ ಇರೋದು? ಹೌದು. ಲೈಸೆನ್ಸ್ ತಗೊಂಡಿದ್ದೀವಿ. ಲೈಸೆನ್ಸು, ಡೆವಲಪ್ಮೆಂಟ್ ಚಾರ್ಜಸ್ ಕಟ್ಟಿದ್ದೀವಿ, ಎಲ್ಲ ತಗೊಂಡು. ನಿಮ್ಮ ಹೆಸರು ಸರ್? ಶ್ರೀನಾಥ್. ನೀವೇನು ಸರ್? ಹೌದು. ಥ್ಯಾಂಕ್ ಯು.